ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದಂತಹ 3 ವರಗಳು ಯಾವ್ಯಾವುದು, ಈ ವರವನ್ನು ನೀವು ಹೇಗೆ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು, ನೀವು ಯಾವ ತಪ್ಪನ್ನು ಮಾಡಿದರೆ ಈ ವರಗಳು ಶಾಪವಾಗಿ ಕನ್ವರ್ಟ್ ಆಗುತ್ತದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೇನೆ. ತಡ ಮಾಡದೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮಕರ ರಾಶಿ ರಾಶಿ ಚಕ್ರದಲ್ಲಿ 10ನೇ ರಾಶಿಯಾಗಿರುತ್ತದೆ. ಮಕರ ರಾಶಿಯ ಅಧಿಪತಿ ನ್ಯಾಯಾಧೀಶ ದಂಡನಾಯಕ ಶನಿದೇವ. ಈ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನೀಚ ಸ್ಥಾನವನ್ನು ಪಡೀತಾರೆ. ಶುಕ್ರ ಯೋಗಕಾರಕ ಗ್ರಹ ಆದರೆ ಬುಧ ನಿಮ್ಮ ಭಾಗ್ಯಾಧಿಪತಿ ಗ್ರಹವಾಗಿರುತ್ತದೆ. ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ 3 ವರಗಳು, ಈ ವರಗಳು ಯಾವ ಗ್ರಹ ನಕ್ಷತ್ರಗಳು ಕೊಟ್ಟಿಲ್ಲ ನಿಮಗೆ. ಈ ವರದಾನವನ್ನು ನಿಮಗೆ ಕರುಣಿಸಿದವರು ಸಾಕ್ಷಾತ್ ದೇವರು. ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ, ಇನ್ ಕೇಸ್ ನೀವು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿರಲಿ ಅಥವಾ ಬಡ ಕುಟುಂಬದಲ್ಲಿಯೇ ಜನಿಸಿದ್ದರೂ ನಿಮಗೆ ಯಾವುದೇ ಭೇದ ಭಾವ ಮಾಡೋದಿಲ್ಲ ಭಗವಂತ. ಎಲ್ಲರಿಗೂ ಸರಿಸಮಾನವಾದಂತಹ ವರವನ್ನು ಕರುಣಿಸಿದ್ದಾರೆ. ಮೊದಲನೆಯ ವರ ಏನು ಅಂತ ನೋಡೋಣ. ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ವರ ದೀರ್ಘಾಯುಷ್ಯ. ಹೌದು, ನಿಮಗೆ ದೀರ್ಘವಾದಂತಹ ಆಯುಷ್ಯವನ್ನು ಭಗವಂತ ಕರುಣಿಸಿದ್ದಾರೆ. ನಿಮ್ಮ ಆಯಸ್ಸು 60+ ವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಸುಮಾರು 60 ವರ್ಷದ ಆಸುಪಾಸಿನವರೆಗೂ ನಿಮ್ಮ ಆಯಸ್ಸು ಚೆನ್ನಾಗಿರುತ್ತದೆ. ಬೇರೆ ರಾಶಿಯಲ್ಲಿ ಹುಟ್ಟಿದವರಿಗೆ 40 ವರ್ಷ 45 ವರ್ಷಕ್ಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತಾರೆ. 60 ವರ್ಷದವರೆಗೂ ಬದುಕುವ ಆಸೆಯನ್ನೇ ಬಿಟ್ಟು ಬಿಡ್ತಾರೆ. ಆದರೆ ಮಕರ ರಾಶಿಯವರು 60 ವರ್ಷ ಆದಮೇಲೆ ನಿಮ್ಮ ದೇಹದಲ್ಲಿ ಎನರ್ಜಿ ಶಕ್ತಿ ಡಬಲ್ ಆಗ್ತಾ ಹೋಗುತ್ತೆ. ನಿಮ್ಮ ದೇಹದಲ್ಲಿ ಸಾಕಷ್ಟು ಪಾಸಿಟಿವ್ ಬಯಾಲಜಿಕಲ್ ಚೇಂಜಸನ್ನು ಕಾಣ್ತಾ ಹೋಗ್ತೀರಾ. ಇದರಿಂದಾಗಿ ನಿಮ್ಮ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ನಿಮಗೆ ವಯಸ್ಸಾದ ಮೇಲೆ ಹೆಚ್ಚಿನ ಸಕ್ಸಸ್ ಯಶಸ್ಸು ಎಲ್ಲವೂ ಸಿಗುತ್ತೆ ನಿಮಗೆ. ಹಾಗೆ ನೀವು ಎಲ್ಲರಿಗೂ ಅಂದರೆ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ದುಡ್ಡನ್ನು ದುಡಿದು ಕೊಡ್ತೀರಾ. ಆಸ್ತಿಯನ್ನು ಸಂಪಾದನೆ ಮಾಡಿ ಅವರಿಗೆ ಕೊಡುವುದರಿಂದ ನಿಮ್ಮ ಮನಸ್ಸು ಬಹಳ ಸಂತೃಪ್ತ ಭಾವನೆಯಿಂದ ಕೂಡಿರುತ್ತದೆ ಹಾಗೂ ಪ್ರಫುಲ್ಲವಾಗಿರುತ್ತದೆ. ತುಂಬ ಸ್ಯಾಟಿಸ್ಫೈ ಫೀಲ್ ನಿಮ್ಮಲ್ಲಿ ಕಾಣಬಹುದು. ಆ ಸಂತೃಪ್ತ ಭಾವನೆಯಿಂದ ನಿಮ್ಮ ಆಯಸ್ಸು ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ರಾಹು ಹಾಗೂ ಕೇತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಕೊಡುವುದಿಲ್ಲ. ಯಾಕಂದರೆ ರಾಹು ಗ್ರಹವು ಶನಿದೇವನ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಮಂಗಳ ಗ್ರಹ ನಿಮ್ಮ ಕೇತು ಗ್ರಹವನ್ನು ಕಂಟ್ರೋಲ್ ಮಾಡುವುದರಿಂದ ನಿಮಗೆ ರಾಹು ಕೇತುಗಳು ಹೆಚ್ಚಿನ ಸಮಸ್ಯೆಯನ್ನು ಕೊಡುವುದಿಲ್ಲ. ಯಾಕಂದರೆ ರಾಹು ಗ್ರಹವನ್ನು ಶನಿದೇವ ಕಂಟ್ರೋಲ್ ಮಾಡ್ತಾನೆ. ಸಾಕ್ಷಾತ್ ಶನಿದೇವ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ರಾಹು ಗ್ರಹದಿಂದ ಅಷ್ಟೊಂದು ಸಮಸ್ಯೆಗಳು ನಿಮಗೆ ಉಂಟಾಗೋದಿಲ್ಲ. ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ. ನಿಮಗೆ ಸಿಕ್ಕಿರುವಂತಹ ಈ ವರವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗುತ್ತೆ. ನೀವು ಅದನ್ನು ಬಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಅಂದರೆ ನನಗೆ ದೀರ್ಘಾಯುಷ್ಯ ಇದೆ ಅಂತ ಸೋಮಾರಿತನವನ್ನು ತೋರಿಸಬಾರ್ದು. ಸೋಮಾರಿತನವನ್ನು ಬಿಟ್ಟು, ಆಲಸ್ಯವನ್ನು ಬಿಟ್ಟು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಆ ಟ್ರೀಟ್ಮೆಂಟಿಂದ ಆ ಅನಾರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ನಿಮಗೆ ಸಿಕ್ಕಿರುವ ಈ ವರದಿಂದ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಹಾರ್ಡ್ ವರ್ಕ್ ಮಾಡಬೇಕು. ತುಂಬ ಆ್ಯಕ್ಟಿವ್ ಆಗಿರಿ. ಆರೋಗ್ಯ ಮತ್ತು ಆಯುಸ್ಸು ತುಂಬ ಚೆನ್ನಾಗಿರುತ್ತದೆ. ಎರಡನೇ ವರ ಏನಂತ ನೋಡೋಣ. ನಿಮಗೆ ಸಿಕ್ಕಿರುವಂತಹ ಎರಡನೇ ವರ, ನೀವು ಯಾರ ಮುಂದೆನೂ ತಲೆ ತಗ್ಗಿಸಲ್ಲ. ನೀವು ಬಹಳ ಶಕ್ತಿವಂತರಾಗಿರ್ತೀರ. ನೀವು ಹುಟ್ಟಿನಿಂದಲೇ ಶಕ್ತಿವಂತರಾಗಿರ್ತೀರ. ನಿಮ್ಮ ಯೋಗಕಾರಕ ಗ್ರಹ ಶುಕ್ರ ಗ್ರಹ. ಶುಕ್ರ ಗ್ರಹ ನಿಮ್ಮ ಯೋಗಕಾರಕ ಗ್ರಹವಾದ್ದರಿಂದ ನೀವು ಬಹಳ ವಿನಮ್ರವಾಗಿರ್ತೀರ. ತುಂಬ ಪೊಲೈಟ್ ಆಗಿರ್ತೀರ. ತುಂಬ ಶಾಂತ ಸ್ವಭಾವದವರ ರೀತಿ ನಿಮ್ಮ ಮುಖ ಭಾವನೆ ಇರುತ್ತೆ. ಅದೇ ರೀತಿ ಬಿಹೇವ್ ಸಹ ಮಾಡ್ತಾ ಇರ್ತೀರ. ಆದರೆ ಯಾರಾದರೂ ನಿಮ್ಮ ಮುಂದೆ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಿದಾಗ, ನಿಮ್ಮನ್ನು ಅವಮಾನ ಮಾಡಿದರೆ, ಆಗ ನಿಮ್ಮಲ್ಲಿರುವಂತಹ ಶಕ್ತಿ, ಆ ತಾಕತ್ತು, ಆ ಎನರ್ಜಿ ಎಲ್ಲವೂ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ.
ನಿಮಗೆ ಯಾರಾದರೂ ಹೆದರಿಸಿದರೆ, ನಾನೇ ಗ್ರೇಟ್ ಅಂತ ಜಂಬ ಕೊಚ್ಕೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಿದರೆ, ಮಕರ ರಾಶಿಯವರ ಸುಪ್ತ ಮನಸ್ಸು ಹಾಗೂ ಅವರ ತಾಕತ್ತು, ಎನರ್ಜಿ ಎಲ್ಲವನ್ನ ಹೊರಗಡೆ ಪ್ರದರ್ಶನವನ್ನು ಮಾಡ್ತಾರೆ. ಅವರು ಹೆದರಿಸ್ತಾರೆ, ನನಗೆ ಆ ಮಂತ್ರಿ ಗೊತ್ತು, ಈ ಆಫೀಸರ್ ಗೊತ್ತು ಅಂತ, ನಿಮಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಯಪಡಿಸ್ತಾರೆ. ಇನ್ನೊಂದು 3 ಗಂಟೆ ನಂತರ ನಿನ್ನನ್ನು ಬಿಡಲ್ಲ ಅಂತಲೂ ಹೆದರಿಸ್ತಾರೆ. ಆದರೆ ಮಕರ ರಾಶಿಯವರು ಆ ಧಮ್ಕಿಗೆಲ್ಲ ಹೆದರದೆ 3 ಗಂಟೆ ಯಾಕೆ, ನಿಮಗೆ ಧೈರ್ಯ ಇದ್ದರೆ 3 ನಿಮಿಷ ಟೈಮ್ ಕೊಡ್ತೀನಿ, ಏನು ಮಾಡ್ತೀಯ ಮಾಡು ಅನ್ನುವಂಥ ಶಕ್ತಿ ತಾಕತ್ತು ಪ್ರದರ್ಶನವನ್ನು ಮಾಡ್ತೀರಾ ನೀವು. ಯಾರಿಗೂ ಹೆದರಿಕೊಳ್ಳೋದಿಲ್ಲ ನೀವು. ನಿಮ್ಮನ್ನು ನೋಡಿದರೆ ಬಹಳ ಶಾಂತ ಸ್ವಭಾವ ಅನಿಸುವ ರೀತಿ ಇರ್ತೀರ. ಬಟ್ ನಿಮ್ಮನ್ನು ಕೆರಳಿ ನಿಮ್ಮನ್ನು ಹೆದರಾಕೊಂಡ್ರೆ ಅವರನ್ನು ನೀವು ಬಿಡುವವರೇ ಅಲ್ಲ. ಇಷ್ಟು ಶಕ್ತಿವಂತರು, ಇಷ್ಟು ಧೈರ್ಯವಂತರು, ಇಷ್ಟು ಬಲಶಾಲಿಗಳಾಗಿರ್ತೀರ ನೀವು. ಈ ನಿಮ್ಮ ಶಕ್ತಿಯನ್ನು ನಿಮ್ಮ ರಕ್ಷಣೆಗೋಸ್ಕರ ಮಾತ್ರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಒಳ್ಳೆಯವರ ಮುಂದೆ ನಿಮ್ಮ ಬಲಪ್ರದರ್ಶನವನ್ನು ಮಾಡಿದರೆ ನಿಮಗೆ ಸಿಕ್ಕಿರುವಂತಹ ಈ ಶಕ್ತಿ, ಎನರ್ಜಿ, ಈ ವರ ನಿಷ್ಫಲವಾಗುತ್ತದೆ, ನಿಷ್ಪ್ರಯೋಜಕವಾಗುತ್ತದೆ. ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ 3ನೇ ವರ ಏನಂದರೆ, ಎಲ್ಲ ಜಗಳಗಳಲ್ಲಿಯೂ ಸೋಲ್ತಾ ಹೋಗ್ತೀರಾ, ಆದರೆ ಜೀವನವೆಂಬ ಯುದ್ಧದಲ್ಲಿ ಗೆಲ್ಲುವಂತಹ ವರವನ್ನು ಪಡೆದು ಹುಟ್ಟಿರ್ತೀರ ನೀವು. ಇದು ವೆರಿ ಇಂಪಾರ್ಟೆಂಟ್ ವಿಷಯ. ಇದರ ಅರ್ಥ ಏನಂದರೆ, ಮಕರ ರಾಶಿಯವರು ನಿಮ್ಮ ಜೀವನ ಸಂಗಾತಿಯ ಜೊತೆ ಮಾತಿನ ಜಗಳದಲ್ಲಿ ಸೋಲ್ತೀರಾ, ಬಿಟ್ಕೊಡ್ತೀರಾ, ಅಥವಾ ಮಕ್ಕಳಿಗೋಸ್ಕರ ಸೋಲ್ತೀರಾ, ಮಕ್ಕಳ ಜೊತೆನೂ ಸೋಲ್ತೀರಾ, ಅಕ್ಕಪಕ್ಕದವರ ಜೊತೆ ಸೋಲ್ತೀರಾ, ಸಂಬಂಧಿಕರ ಜೊತೆನೂ ಸೋಲ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಂತಹ ಲಕ್ಷ್ಯ, ಆಂಬಿಷನ್, ಗುರಿ, ಉದ್ದೇಶ ತಲುಪುವುದರಲ್ಲಿ, ಆ ಗೆಲುವನ್ನು ಸಾಧಿಸುವುದರಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ. ಜೀವನವೆಂಬ ಪರೀಕ್ಷೆಯಲ್ಲಿ ಎಂತಹ ಅಡೆತಡೆಗಳು, ಕಷ್ಟಗಳು, ಸಂಘರ್ಷಗಳು ಬಂದರೂ ಧೈರ್ಯದಿಂದ ಎದುರಿಸುವಂತಹ, ನಿಮ್ಮ ಗುರಿಯನ್ನು ಮುಟ್ಟುವಂತಹ ಛಲ ನಿಮಗೆ ಸಿಕ್ಕಿರುವಂತಹ 3ನೇ ವರ. ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ, ಹಠ, ಅಹಂಕಾರ ಬರಬಹುದು. ಇದು ಕಾಮನ್ನು. ಯಾರಾದರೂ ಅಷ್ಟೇ, ಒಂದು ಗೋಲನ್ನು ಅಚೀವ್ ಮಾಡಿದಾಗ, ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನು ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ. ಆದರೆ ಮಕರ ರಾಶಿಯವರು ಅಹಂಕಾರವನ್ನು ಪಡಬಾರದು. ತುಂಬ ಪೊಲೈಟ್ ಆಗಿರಬೇಕು. ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು, ನೀವು ದೊಡ್ಡ ಟಾರ್ಗೆಟನ್ನು ರೀಚ್ ಆದ ನಂತರ, ನಿಮ್ಮ ಗೋಲನ್ನು ಅಚೀವ್ ಮಾಡಿದ ನಂತರ ನೀವು ಅಹಮನ್ನು ಪಡಬಾರ್ದು. ಯಾಕಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯದೇವನೇ ಆಗಿರ್ತಾರೆ. ಆದ್ದರಿಂದ ಹಿಡಿದ ಕೆಲಸ, ಗುರಿಯನ್ನು ನೀವು ಮುಟ್ಟೇ ಮುಟ್ತೀರಾ. ಸೂರ್ಯದೇವ ನಿಮಗೆ ಆ್ಯರೋಗೆನ್ಸ್ ಮತ್ತು ಅಹಮನ್ನು ಕೊಡ್ತಾರೆ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನು ವಹಿಸಬೇಕಾಗುತ್ತೆ. ಇದರ ಜೊತೆಗೆ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನು ತಲುಪಿದ ನಂತರ ಅಹಂಕಾರವನ್ನು ಪಡದೆ, ಅಹಂ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೇ ಆದರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಈ ವರವನ್ನು ನಿಷ್ಫಲವಾಗಿ ಮಾಡ್ತಾನೆ. ಈ 3 ವರಗಳನ್ನು ಪಡೆದಿರುವಂತಹ ಮಕರ ರಾಶಿಯವರು ಸರಿಯಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತ ಗುರಿ, ಉದ್ದೇಶಗಳನ್ನು ತಲುಪಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.